ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಪ್ರಪಂಚದ ಹಲವಾರು ರಾಷ್ಟ್ರಗಳನ್ನು ನೋಡಿದ್ದೀರಲ್ಲ. ಎಲ್ಲ ರಾಷ್ಟ್ರಗಳ ಅಭಿವೃದ್ಧಿಗೆ ಪ್ರಮುಖವಾದಂಥದ್ದು ಅನೇಕ ವಿಷಯಗಳು. ಅವುಗಳಲ್ಲಿ ಪ್ರಮುಖವಾದದ್ದು ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧ. ಭಾರತ ಅನೇಕ ರಾಷ್ಟ್ರಗಳೊಂದಿಗೆ ಪುರಾತನ ಕಾಲದಿಂದಲೂ ಅಥವಾ ಪ್ರಾಚೀನ ಕಾಲದಿಂದಲೂ ವ್ಯಾಪಾರದ ಸಂಬಂಧವನ್ನು ಹೊಂದಿತ್ತು, ವಾಣಿಜ್ಯದ ಸಂಬಂಧವನ್ನು ಹೊಂದಿತ್ತು. ಒಂದು ರಾಷ್ಟ್ರ ಅಭಿವೃದ್ಧಿಯನ್ನು ಹೊಂದಬೇಕಾದರೆ ವ್ಯಾಪಾರ ಮತ್ತು ವಾಣಿಜ್ಯದ ಸಂಬಂಧ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಹಾಗಾಗಿ ಭಾರತ ಯಾವ ರಾಷ್ಟ್ರಗಳೊಂದಿಗೆ ಪ್ರಾಚೀನ ಕಾಲದಿಂದಲೂ ವ್ಯಾಪಾರ ಸಂಪರ್ಕವನ್ನು ಹೊಂದಿತ್ತಪ್ಪ ಅಂತಂದರೆ, ನಿಮಗೆ ಗೊತ್ತಿರ್ತಕ್ಕಂಥದ್ದು ಗ್ರೀಕ್ ಮತ್ತು ಇಟಲಿ ಮುಂತಾದ ರಾಷ್ಟ್ರಗಳೊಡನೆ ವ್ಯಾಪಾರ ಸಂಪರ್ಕವನ್ನು ಹೊಂದಿತ್ತು. ತದನಂತರದಲ್ಲಿ ಪೂರ್ವ ಇತಿಹಾಸವನ್ನು ನಾವು ತಿಳಿಬೇಕಾದ್ರೆ ಮಾತ್ರ ಗ್ರೀಕ್ ಮತ್ತು ಇಟಲಿ ಭಾರತದ ವ್ಯಾಪಾರದ ಪ್ರಮುಖ ಹಾಗೂ ಏಷ್ಯಾ ದೇಶಗಳೊಡನೆ ಪ್ರಮುಖ ವ್ಯಾಪಾರ ಸಂಪರ್ಕವನ್ನು ಹೊಂದಿತ್ತು. ಭಾರತದಲ್ಲಿ ಅನೇಕ ಉತ್ಪನ್ನಗಳು ಬೇರೆ ರಾಷ್ಟ್ರಗಳಿಗೆ ಬಹಳಷ್ಟು ಇಷ್ಟವಾಗಿತ್ತು. ಅಂದರೆ ಅತಿ ಪ್ರಮುಖವಾದ ಭಾರತದ ಅನೇಕ ಉತ್ಪನ್ನಗಳನ್ನು ಭಾರತ ಉತ್ಪಾದಿಸಿತ್ತು. ಅವುಗಳಿಗೆ ಬಹಳ ಬೇಡಿಕೆ ಇತ್ತು. ಹಾಗಾದರೆ ಪ್ರಮುಖ ಬೇಡಿಕೆಯನ್ನು ಹೊಂದಿದ್ದಂಥ ಉತ್ಪಾದನಾ ವಸ್ತುಗಳು ಯಾವ್ಯಾವು ನಿಮಗೆ ಗೊತ್ತಿದೆ. ಅದನ್ನ ನಾವು ಸಾಂಬಾರ್ ಪದಾರ್ಥಗಳು ಅಂತ ಕರಿತೀವಿ. ಯಾವುದೇ ಮಕ್ಕಳ ಸಾಂಬಾರ್ ಪದಾರ್ಥಗಳು. ಈ ಸಾಂಬಾರ್ ಪದಾರ್ಥಗಳು ಯಾವ್ಯಾವು ಬಹಳ ಮುಖ್ಯವಾಗಿ ಪ್ರಮುಖ ಪಾತ್ರವನ್ನು ವಹಿಸಿತ್ತು. ಏಲಕ್ಕಿ, ಶುಂಠಿ, ದಾಲ್ಚಿನ್ನಿ ಹಾಗೂ ನಿಮಗೆ ಮೆಣಸು, ಇವೆಲ್ಲವೂ ಪುರಾತನ ಕಾಲದಲ್ಲಿ ಬೇರೆ ರಾಷ್ಟ್ರಗಳನ್ನು ಆಕರ್ಷಣೆ ಮಾಡಿದ್ರು. ಹೀಗಾಗಿ ವ್ಯಾಪಾರ ಅತಿ ಹೆಚ್ಚಾಗಿ ಬೇರೆ ರಾಷ್ಟ್ರಗಳೊಡನೆ ನಡೀತಿತ್ತು ಅಂತ ನಾವು ಇಂದಿನ ತರಗತಿಯಲ್ಲಿ ಓದಿದ್ದೇವೆ. ಇಂದೂ ಸಹ ಅನೇಕ ವ್ಯಾಪಾರವನ್ನು ಬೇರೆ ರಾಷ್ಟ್ರಗಳೊಂದಿಗೆ ಮಾಡ್ತೇವೆ. ಹಾಗಾದ್ರೆ ವ್ಯಾಪಾರ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿದೆ. ವಸ್ತುಗಳನ್ನು ಕೊಳ್ಳುವುದು ಮತ್ತು ಮಾರುವುದನ್ನ ವ್ಯಾಪಾರ ಅಂತ ಕರಿತೀವಿ. ಆ ವ್ಯಾಪಾರವನ್ನು ನಿಮ್ಮ ದೇಶದ ಒಳಗಡೆನೂ ಸಹ ಮಾಡ್ತಕ್ಕಂಥ ವ್ಯಾಪಾರ ಪದ್ಧತಿಯೂ ಸಹ ಇದೆ. ಅದರಲ್ಲಿ ಅದನ್ನು ನಾವೇನು ಕರಿತೀವಪ್ಪ ಅಂದ್ರೆ ದೇಶೀಯ ವ್ಯಾಪಾರ ಅಂತ ಕರಿತೀವಿ. ನಾವು ಹೊರ ರಾಷ್ಟ್ರಗಳಿಗೆ ಕಳಿಸೋದಾದ್ರೆ, ಅಲ್ಲಿಂದ ತರಿಸ್ಕೊಳ್ಳೋದಾದ್ರೆ ನಾವೇನು ಕರಿತೀವಪ್ಪ ಅಂತಂದ್ರೆ ವಿದೇಶಿ ವ್ಯಾಪಾರ ಅಂತ ಕರಿತೀವಿ. ಅದರಲ್ಲಿ ಪ್ರಮುಖವಾದಂಥ 3 ವಿಧಗಳು ಬರ್ತವೆ. ನಿಮಗೆ ಗೊತ್ತಿದೆ. ಆಮದು, ರಫ್ತು, ಪುನರ್ ರಫ್ತು ಅಂತ ಕರಿತೀವಿ. ಹಾಗಾದ್ರೆ ಭಾರತ ಇವೆಲ್ಲವುಗಳ ಸಂಪರ್ಕವನ್ನು ಹೊಂದಿತ್ತು. ಹೇಗೆ ಇಂದಿನ ಕಾಲದಲ್ಲಿ ವ್ಯಾಪಾರದ ಸಂಪರ್ಕವನ್ನು ಅಥವಾ ವಾಣಿಜ್ಯ ಸಂಬಂಧವನ್ನು ಹೊಂದಿತ್ತು ಅನ್ನೋದನ್ನ ನಾವು ತಿಳಿಬೇಕಾಗುತ್ತೆ. ಆದರೆ ಇಂದಿನ ಕಾಲದಿಂದಲೂ ಸಹ ಇವೆಲ್ಲವೂ ಬೇಡಿಕೆ ಇದ್ದದ್ರಿಂದ ಅನೇಕ ವಸ್ತುಗಳಿಗೆ ಬೇಡಿಕೆ ಉಂಟಾಗಿ ಹೊರ ರಾಷ್ಟ್ರಗಳ ಆಕರ್ಷಣೆಯಿಂದ ಕೂಡಿ ಅನೇಕ ವ್ಯಾಪಾರ ಯಾವ ಮಾರ್ಗದಲ್ಲಿ ನಡೀತಿತ್ತಪ್ಪ ಅಂತಂದರೆ, ನಿಮಗೆ ಗೊತ್ತಿದೆ, ಇಟಲಿಯು ಇದರಲ್ಲಿ ಏಕಸ್ವಾಮ್ಯವನ್ನು ಹೊಂದಿತ್ತು. ಅಂದರೆ ಅನೇಕ ಯುರೋಪ್ ರಾಷ್ಟ್ರಗಳು ಭಾರತದೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಹೊಂದಿದವು. ಅದು ಹೇಗಿತ್ತು? ಈ ಸಂಬಂಧವನ್ನು ಇಂದು ನಾವು 10ನೇ ತರಗತಿಯಲ್ಲಿ ಪ್ರಮುಖವಾದಂತಹ ಭಾರತಕ್ಕೆ ಯುರೋಪಿಯನರ ಆಗಮನ ಎಂಬ ಅಧ್ಯಾಯದಲ್ಲಿ ಪ್ರಮುಖ ಕಲಿಕಾಂಶಗಳನ್ನು ನಾವು ಇವತ್ತು ಚರ್ಚಿಸೋಣ. ಅದರಲ್ಲಿ ಒಂದನೇದಾಗಿ ಭಾರತವು ಯುರೋಪಿಯನರಿಗೆ ಹೊಂದಿದ್ದ ವ್ಯಾಪಾರ ಸಂಬಂಧ ಅಥವಾ ವಾಣಿಜ್ಯ ಸಂಬಂಧ ಅಂತ ಕರೀತೀವಿ. ಎರಡನೇದಾಗಿ ಈ ಕಾನ್ಸ್ಟಾಂಟಿನೋಪಲ್ ಎಲ್ಲಿತ್ತು ಅಂದರೆ, ಯುರೋಪ್ ರಾಷ್ಟ್ರಗಳಿಗೆ ನಾವು ಯಾವ ಮಾರ್ಗದಲ್ಲಿ ವ್ಯಾಪಾರವನ್ನು ಮಾಡ್ತಿದ್ರಪ್ಪ ಅಂದರೆ ಈ ಕಾನ್ಸ್ಟಾಂಟಿನೋಪಲ್ ನಗರದ ಮುಖಾಂತರವಾಗಿ ವ್ಯಾಪಾರವನ್ನು ನಡೀತಾ ಇತ್ತು. ಹಾಗಾದ್ರೆ ಈ ಕಾನ್ಸ್ಟಾಂಟಿನೋಪಲ್ ಅನ್ನು ವಶಪಡಿಸ್ಕೊಂತಾರೆ. ಯಾರು ವಶಪಡಿಸ್ಕೊಂತಾರೆ, ಯಾಕೆ ವಶಪಡಿಸ್ಕೊಂತಾರೆ ಅಂತ ಚರ್ಚೆ ಮಾಡೋಣ. ನಂತರದಲ್ಲಿ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿತಾರೆ ಯುರೋಪಿಯನ್ನರು. ಹಾಗಾದ್ರೆ ಯಾರು ಕಂಡುಹಿಡಿದರು?
ಯಾವಾಗ ಕಂಡುಹಿಡಿದರು, ಭಾರತಕ್ಕೆ ಬಂದ ವ್ಯಾಪಾರ ಕಂಪನಿಗಳು ಯಾವುವು ಅನ್ನೋದನ್ನ ಇವತ್ತು ಈ ಪ್ರಮುಖ ಕಲಿಕಾಂಶಗಳನ್ನ ಚರ್ಚಿಸೋಣ. ನೀವು ಎಲ್ಲರೂ ಸಹ ಈಗ ಏಷ್ಯಾದ ಮತ್ತು ಭಾರತ ಮತ್ತು ಏಷ್ಯಾದ ಹಲವಾರು ದೇಶಗಳೊಡನೆ ಯುರೋಪ್ ರಾಷ್ಟ್ರ ಸಂಪರ್ಕವನ್ನು ಹೊಂದಿತ್ತು. ನೋಡಿ ಮಕ್ಕಳ, ಇಲ್ಲಿ ಯುರೋಪ್ನಲ್ಲಿ ಯುರೋಪ್ ಒಂದು ಖಂಡ. ಯುರೋಪಿನ ಪ್ರಮುಖ ರಾಷ್ಟ್ರಗಳಾದಂತಹ ಇಟಲಿ ಮತ್ತು ಗ್ರೀಸ್ ದೇಶಗಳು ಏಷ್ಯಾ ರಾಷ್ಟ್ರಗಳಿಗೆ ಕೆಂಪು ಸಮುದ್ರದ ಮುಖಾಂತರವಾಗಿ ಇಲ್ಲಿ ವ್ಯಾಪಾರ ಸಂಪರ್ಕವನ್ನು ಹೊಂದಿತ್ತು. ಇಲ್ಲಿ ಏನಾಗಿದೆ ನೀವು ತಿಳ್ಕೋಬೇಕಾದ್ರೆ, ಪ್ರಮುಖವಾಗಿ ಇಟಲಿ ಇಂದಿನ ಪೂರ್ವ ನಿಮಗೆ ಗೊತ್ತಿರ್ತಕ್ಕಂಥ ರೋಮನ್ ಸಾಮ್ರಾಜ್ಯ. ಅದಕ್ಕೆ ಹಿಂದೆ ನಾವು ಏನ್ ಕರಿತೀವಪ್ಪ ಅಂದ್ರೆ ಬೈಜಾಂಟಿಯಂ ಎಂದು ಕರಿತೀವಿ. ರೋಮನ್ ಸಾಮ್ರಾಜ್ಯ, ರೋಮನ್ ಸಾಮ್ರಾಜ್ಯ. ಇದಕ್ಕೆ ಬೈಜಾಂಟಿಯಂ ಅಂತಲೂ ಕರೆದಿದ್ರು, ಅಂತ ಕರೆದಿದ್ರು. ಹೀಗಾಗಿ ಇವರು ವ್ಯಾಪಾರವನ್ನ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿನ ವರ್ತಕರು ಅಂದ್ರೇನು, ಇಟಲಿಯ ರೋಮನ್ ಸಾಮ್ರಾಜ್ಯದವರು ವ್ಯಾಪಾರವನ್ನ ಯಾವ ಮುಖಾಂತರ, ಕಾನ್ಸ್ಟಾಂಟಿನೋಪಲ್ ನಗರದ ಮುಖಾಂತರವಾಗಿ ವ್ಯಾಪಾರ ಮಾಡ್ತಿರ್ಬೇಕಾದ್ರೆ ಇವರಿಗೆ ಹೆಚ್ಚು ಲಾಭದಾಯಕ ಆಗ್ತಿತ್ತು. ಇಟಲಿಯ ಪ್ರಮುಖ ನಗರಗಳಾದಂಥ ವೆನಿಸ್, ನಗರಗಳು ವೆನಿಸ್ ಮತ್ತು ಮುಂತಾದ ನಗರಗಳಿಗೆ, ಗ್ರೀಕ್ನ ಪ್ರಮುಖ ನಗರಗಳಿಗೆ ಮತ್ತು ರೋಮನ್ ನಗರಗಳಿಗೆ, ಜಿನೆವಾ ಮತ್ತೊಂದು ವೆನಿಸ್, ಇವುಗಳ ಕೆಲವು ಪ್ರದೇಶಗಳಿಗೆ ಹೆಚ್ಚು ಮಾರಾಟವನ್ನು ಮಾಡಿ ಹೆಚ್ಚು ಲಾಭದಾಯಕವನ್ನು ಪಡಿತಾ ಇತ್ತು. ಆಗ ನಮ್ಗೆ ಏನಾಗ್ತಿತ್ತಪ್ಪ ಅಂತಂದ್ರೆ, ಆ ಯುರೋಪ್ ದೇಶಗಳು ವ್ಯಾಪಾರ ಮಾಡ್ತಿರ್ಬೇಕಾದ್ರೆ ಕಾನ್ಸ್ಟಾಂಟಿನೋಪಲ್ ನಗರ, ಇದನ್ನು ನಾವು ಯುರೋಪಿನ ಹೆಬ್ಬಾಗಿಲು ಅಂತ ಕರಿತೀವಿ. ಯಾಕೆ ಹೆಬ್ಬಾಗಿಲು ಅಂತ ಕರಿತೀವಿ? ಯುರೋಪಿನ ಹೆಬ್ಬಾಗಿಲು ಯಾವುದು ಅಂತ ಕೇಳಬಹುದು. ಹೆಬ್ಬಾಗಿಲು ಯಾವುದು ಅಂತ, ಕಾನ್ಸ್ಟಾಂಟಿನೋಪಲ್. ಇಲ್ಲಿ ಪ್ರಮುಖವಾಗಿ ಕೇಂದ್ರದ ಮುಖಾಂತರ, ಈ ಕೇಂದ್ರದ ಮುಖಾಂತರ ವ್ಯಾಪಾರ ಭಾರತಕ್ಕೂ ಹಾಗೂ ಏಷ್ಯಾ ರಾಷ್ಟ್ರಗಳಿಗೂ ಮತ್ತು ಯುರೋಪ್ ನಡುವೆ ನಡೀತಾ ಇತ್ತು. ಇಂಥ ಸಂದರ್ಭದಲ್ಲಿ ಇದು ಇಟಲಿಯು ಏಕಸ್ವಾಮ್ಯವನ್ನು ಪಡೆದಿತ್ತು ವ್ಯಾಪಾರದಲ್ಲಿ. ಹಾಗಾದ್ರೆ ಏನು ಏಕಸ್ವಾಮ್ಯ ಅಂದ್ರೆ, ಯಾವುದೇ ಒಂದು ರಾಷ್ಟ್ರ ವ್ಯಾಪಾರದಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಹಕ್ಕುಗಳನ್ನು ಪಡೆಯುವುದು ಅಂದ್ರೆ ಕೊಳ್ಳುವುದು ಮತ್ತು ಮಾರುವುದರಲ್ಲಿ ಹಕ್ಕನ್ನು ಪಡೆಯತಕ್ಕಂಥದ್ದನ್ನು ನಾವು ಏಕಸ್ವಾಮ್ಯ ಎಂದು ಕರೆಯುತ್ತೇವೆ. ಹಾಗಾದ್ರೆ ಭಾರತ ಮತ್ತು ಯುರೋಪ್ ರಾಷ್ಟ್ರಗಳ ನಡುವೆ ಯಾವ ದೇಶ ಏಕಸ್ವಾಮ್ಯವನ್ನು ಪಡೆದಿತ್ತು ಅಂತ ನೀವು ಗಮನಿಸಿದ್ರಿ ಮಕ್ಕಳ? ಇಟಲಿ. ಹಾಗಾಗಿ ಇದು ಈಗ ಏನಾಗಿತ್ತಪ್ಪ ಅಂದ್ರೆ, ಏಷ್ಯಾ ದೇಶಗಳ ವ್ಯಾಪಾರದ ಕೇಂದ್ರವಾದಂತಹ ಅದು ಆ ಕಾಲದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇತ್ತು. ಇದನ್ನ ಈ ಒಂದು ಕಾನ್ಸ್ಟಾಂಟಿನೋಪಲ್ ನಗರ ಯಾರ ವಶದಲ್ಲಿ ಇತ್ತಪ್ಪ ಅಂತಂದ್ರೆ, ಅರಬ್ಬರ ವಶದಲ್ಲಿ ಇತ್ತು. ಈ ಅರಬ್ಬರು ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ, ಅಲ್ಲಿ ಪ್ರಮುಖ ಏಕಸ್ವಾಮ್ಯವನ್ನು ಹೊಂದಿದ್ರೂ ಸಹ ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಇಟಲಿಯ ವರ್ತಕರನ್ನ ಅವರಿಗೆ ಲಾಭವನ್ನ ಕಡಿಮೆ ಮಾಡಲಿಕ್ಕೆ ಹಾಗೂ ಅವರು ಹೆಚ್ಚು ವ್ಯಾಪಾರವನ್ನ ನಿಯಂತ್ರಣ ಮಾಡಲಿಕ್ಕೆ ಏನ್ ಮಾಡಿದ್ರಪ್ಪ ಅಂದ್ರೆ, ಅರಬ್ಬರು ಅದನ್ನು ವಶಪಡಿಸ್ಕೊಳ್ತಾರೆ. ಹಾಗಾದ್ರೆ ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ ಪ್ರಮುಖ ಪಾತ್ರದ ಪ್ರಮುಖ ನಗರವಾದಂತಹ ಕಾನ್ಸ್ಟಾಂಟಿನೋಪಲ್ ನಗರ ಒಂದು ನಿಮ್ಗೆ ಗೊತ್ತು. ಹಿಂದೆ ವ್ಯಾಪಾರ ಹೇಗೆ ನಡೀತಿತ್ತು, ದೇಶಗಳ ವ್ಯಾಪಾರ ಅಂದ್ರೆ ಸರಕುಗಳನ್ನ ಅರಬ್ ವರ್ತಕರು ಏನ್ ಮಾಡ್ತಿದ್ರಪ್ಪ ಅಂದ್ರೆ, ಪೂರ್ವ ಬೈಜಾಂಟಿನ್ ಅಥವಾ ರೋಮನ್ ನಗರದಿಂದ ರಾಜಧಾನಿಯಾದ ಕಾನ್ಸ್ಟಾಂಟಿನೋಪಲ್ ಯಾವ್ದಪ್ಪ ಅಂತಂದ್ರೆ ಬೈಜಾಂಟಿಯಂ ಅಥವಾ ಸೋಮ್ ಸಾಮ್ರಾಜ್ಯದ ಒಂದು ಪ್ರಮುಖ ಕೇಂದ್ರವಾಗಿತ್ತು, ರಾಜಧಾನಿ ಆಗಿತ್ತು. ಇದರ ಮುಖಾಂತರ ವ್ಯಾಪಾರವನ್ನ ಮಾಡ್ತಾ ಇದ್ರು. ಹೀಗೆ ಅಲ್ಲಾದಾದ್ಮೇಲೆ ಇಟಲಿ ವರ್ತಕರಿಗೆ ಹೆಚ್ಚು ಲಾಭವನ್ನು ತಂದುಕೊಡುವಂಥದ್ದು ಈ ಮಾರ್ಗದಲ್ಲಿ ವ್ಯಾಪಾರ.
ಇದರಿಂದ ಅರಬ್ಬರು ಏನ್ ಮಾಡಿದರು? 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸಿಕೊಂಡಿದೆ. ಅಂದ್ರೆ 1400ರವರೆಗೂ ಸಹ ಇಟಲಿಯು ಹೆಚ್ಚು ಲಾಭದಾಯಕವನ್ನ ಪಡೀತಾ ಇತ್ತು. ಏಷ್ಯಾ ಮತ್ತು ಭಾರತ ರಾಷ್ಟ್ರಗಳಲ್ಲಿ ವ್ಯಾಪಾರ ಅತ್ಯುತ್ತಮವಾಗಿ ನಡೀತಾ ಇತ್ತು 1400ರವರೆಗೂ ಸಹ. ಆದರೆ ಅಟಮನ್ ಟರ್ಕರು 1453ರಲ್ಲಿ ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ತಾರೆ. ವಶಪಡಿಸಿಕೊಂಡ ಮೇಲೆ ಏನಾಗಪ್ಪ, ಯುರೋಪಿನ ನಡುವೆ ನಡೀತಕ್ಕಂಥ ವ್ಯಾಪಾರ ಸಂಪರ್ಕ ಏನಾಯ್ತು, ವ್ಯವಹಾರಗಳು ಅಲ್ಲಿ ಕಡಿತವನ್ನು ಉಂಟು ಮಾಡ್ತಾರೆ. ಆ ಕಡಿತವನ್ನು ಉಂಟು ಮಾಡಿದಾಗ ವ್ಯಾಪಾರಕ್ಕೆ ತೊಂದರೆಯಾಗುತ್ತೆ. ತೊಂದರೆಯಾದಾಗ ಏನ್ ಮಾಡ್ತಾರೆ, ಅಷ್ಟೊತ್ತಿಗೆ ಆಗಲೇ ಇದರಿಂದ ಈ ನಗರವನ್ನು ಸಂಧಿಸ್ತಕ್ಕಂಥ ಎಲ್ಲಾ ಮಾರ್ಗಗಳು ಮುಚ್ಚಿ ಹೋಗ್ತವೆ. ಮುಚ್ಚಿ ಹೋದ್ಮೇಲೆ ವ್ಯಾಪಾರ, ಯುರೋಪ್ ರಾಷ್ಟ್ರಗಳು ವ್ಯಾಪಾರವನ್ನು ಹೇಗೆ ಮಾಡಬೇಕು ಅನ್ನೋದು ಒಂದು ಪ್ರಶ್ನೆಯಾಗಿದೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ, ವ್ಯಾಪಾರವನ್ನು ಅಟಮನ್ ಟರ್ಕರ ನಿಯಂತ್ರಣಕ್ಕೆ ಒಳಪಡುತ್ತೀವಿ. ಕಾನ್ಸ್ಟಾಂಟಿನೋಪಲ್ ಪಟ್ಟ ಮೇಲೆ ಅವುಗಳನ್ನ ಏನ್ ಮಾಡ್ತಾರೆ, ಆದಾಯ ಕಡಿಮೆ ಯಾವಾಗಾಯಿತು, ತೀವ್ರ ಹೋರಾಟವನ್ನು ಪ್ರಾರಂಭ ಮಾಡಿದರು. ಇಂಥ ಅವಕಾಶವನ್ನು ಉಪಯೋಗಿಸಿಕೊಂಡ ಯುರೋಪಿಯನ್ ರಾಷ್ಟ್ರಗಳು ಅಷ್ಟೊತ್ತಿಗಾಗಿ ಯುರೋಪಲ್ಲಿ ಕೈಗಾರಿಕಾ ಕ್ರಾಂತಿ ಉಂಟಾಗಿ ಅನೇಕ ಆವಿಷ್ಕಾರಗಳು ಉಂಟಾಗಿದ್ದವು. ಆವಿಷ್ಕಾರಗಳು ಏನೇನು ಉಂಟಾಗಿದ್ದು ಅಂದರೆ, ಅಲ್ಲಿನ ಯುರೋಪಿನ ಪ್ರಮುಖ ದೇಶಗಳು ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಪ್ರಯತ್ನಿಸಿದವು. ಯಾವಾಗ ಅಟಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ಅನ್ನು ವಶಪಡಿಸಿಕೊಂಡ 1453ರಲ್ಲಿ ಯುರೋಪ್ನರು ಸುಮ್ಮನೆ ಕೂರಲಿಲ್ಲ. ಅನೇಕ ಯುರೋಪ್ ರಾಷ್ಟ್ರಗಳು, ಸ್ಪೇನ್, ಪೋರ್ಚುಗಲ್ ಮುಂತಾದ ರಾಷ್ಟ್ರಗಳು ಹೊಸ ಅನ್ವೇಷಣೆಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅನ್ವೇಷಣೆ, ಹೊಸ ಜಲಮಾರ್ಗಕ್ಕೆ ಪ್ರೇರಕವಾದ ಕೆಲವು ಅಂಶಗಳು ಅಲ್ಲಿ ಪ್ರಾರಂಭವಾದವು, ಉಂಟಾದವು. ಅವುಗಳ ಪರಿಣಾಮಗಳಿಂದಾಗಿ ಉದಾಹರಣೆಗೆ ನಿಮಗೆ ಏನಾಯ್ತಪ್ಪ ಅಂದರೆ, ಮಾರ್ಗದ ಆದಮೇಲೆ ಇಲ್ಲಿ ಹೊಸ ಸಮುದ್ರ ಮಾರ್ಗವನ್ನು ಕಂಡುಹಿಡಲಿಕ್ಕೆ ಪ್ರೇರಕವಾದ ಕೆಲವು ಅಂಶಗಳು ಕೈಗಾರಿಕಾ ಕ್ರಾಂತಿಯಿಂದ ಅನುಕೂಲವನ್ನು ಪಡೆಯಿತು. ಯಾವ್ಯಾವ? ಸಿಡಿಮದ್ದಿರು, ದಿಕ್ಸೂಚಿ, ಅಸ್ಟ್ರಲೋಬ್ ಅಂತ ಕರಿತೀವಿ, ಅಥವಾ ಕನ್ನಡದಲ್ಲಿ ಗೃಹೋನ್ನತಿ ಅಂತ ಕರಿತೀವಿ ಮಕ್ಕಳ. ಇವೆಲ್ಲವೂ ಸಹ ಹೊಸ ಆವಿಷ್ಕಾರಕ್ಕೆ, ಹೊಸ ಜಲಮಾರ್ಗಕ್ಕೆ ಅನುಕೂಲವನ್ನು ಮಾಡಿಕೊಡ್ತವೆ. ಹೀಗಾಗಿ ಈ ಭಾರತವು ಯುರೋಪಿನವರಿಗೆ ಹಿಂದಿನಿಂದಲೂ ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ರೂ ಸಹ 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರವನ್ನ ಯಾರು ವಶಪಡಿಸಿರ್ತಾರೆ? ಅರಬ್ಬರು ಅಥವಾ ಅಟಮನ್ ಟರ್ಕರು. ಯಾಕೆಂದ್ರೆ ಅರಬ್ಬರ ಪ್ರಮುಖವಾದಂತಹ ನಗರ ಕೇಂದ್ರವಾಗಿತ್ತು ಇದು. ಇಲ್ಲಿ ರೋಮನ್ ಸಾಮ್ರಾಜ್ಯ, ಹಿಂದೆ ಅದಕ್ಕೆ ಬೈಜಾಂಟಿಯಂ ಅಂತ ಕರೀತಿದ್ವಿ, ಇದರ ಪ್ರಮುಖ ಕೇಂದ್ರವಾಗಿತ್ತು. ಹೀಗಾಗಿ ಆ ವ್ಯಾಪಾರ ಸಂಪರ್ಕ ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರದ ಮುಖಾಂತರ ನಡೀತಿತ್ತು. ಇದಕ್ಕಿದ್ದಂತೆ ಇದನ್ನ ಅಂದ್ರೆ ಈ ಒಂದು ಕೇಂದ್ರ ಯಾವಾಗ ವಶಪಡಿಸಿರ್ತಾರೋ ವ್ಯಾಪಾರಕ್ಕೆ ಇದ್ದಂತೆ ಎಲ್ಲ ಮಾರ್ಗಗಳು ಮುಚ್ಚಿ ಹೋಗ್ತವೆ. ಯುರೋಪಿಯನ್ನರು ಬಹಳ ಬುದ್ಧಿವಂತರು. ಆ ಕಾಲದಲ್ಲಿ ಕೈಗಾರಿಕಾ ಕ್ರಾಂತಿ ಉಂಟಾಗಿ ಅನೇಕ ಹೊಸ ಆವಿಷ್ಕಾರಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾರೆ. ನಿಮಗೆ ಪ್ರಶ್ನೆ ಕೇಳಬಹುದು. ಇನ್ನೊಂದು ಪ್ರಮುಖವಾಗಿ ಭಾರತವು ಯುರೋಪಿಯನ್ಗೆ ಇರುವಂತಹ ಸಂಬಂಧ ಅಥವಾ ಯುರೋಪ್ ರಾಷ್ಟ್ರಗಳು ಭಾರತದ ಯಾವ ವಸ್ತುಗಳಿಗೆ ಹೆಚ್ಚಿಗೆ ಬೇಡಿಕೆಯನ್ನು ಹೊಂದಿದ್ದವು? ಭಾರತ ಯಾವ ವಸ್ತುಗಳಿಗೆ ಬೇಡಿಕೆ, ಯುರೋಪ್ ರಾಷ್ಟ್ರಗಳಲ್ಲಿ ಬೇಡಿಕೆ ಇತ್ತು? ಕಾನ್ಸ್ಟಾಂಟಿನೋಪಲ್ ನಗರ ವಶಪಡಿಸಿಕೊಂಡವರು ಯಾರು, ಯಾವಾಗ, ಏಕೆ ಅಂತ ಪ್ರಶ್ನೆ ಕೇಳಬಹುದು. ತದನಂತರ ಹೊಸ ಜಲಮಾರ್ಗ ಕಂಡುಹಿಡಿಯಲು, ಯುರೋಪಿಯನ್ನರು ಹೊಸ ಜಲಮಾರ್ಗ ಕಂಡುಹಿಡಿಯಲು ಪ್ರೇರಕವಾದ ಅಂಶಗಳು ಯಾವುವು? ಯಾವ್ಯಾವು? ಒಂದು, ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡಿದ್ದು. ಎರಡು, ಕೈಗಾರಿಕಾ ಕ್ರಾಂತಿಯಿಂದ ಉಂಟಾಗಿ
ಅನೇಕ ಹೊಸ ಆವಿಷ್ಕಾರಗಳು ಉಂಟಾಗಿ ಹೊಸ ಹೊಸ ಏನನ್ನ ಕಂಡುಹಿಡಿತಾರೆ ಮಕ್ಕಳ, ಅನೇಕ ಈ ವಸ್ತುಗಳನ್ನು ಕಂಡುಹಿಡಿತಾರೆ. ಅದರಲ್ಲಿ ಪ್ರಮುಖವಾಗಿ ಸಿಡಿಮದ್ದು, ಗೃಹೋನ್ನತಿ ಜೊತೆಗೆ ದಿಕ್ಸೂಚಿಯನ್ನು ಕಂಡುಹಿಡಿತಾರೆ. ಇವುಗಳು ಹೊಸ ಜಲಮಾರ್ಗಕ್ಕೆ ಪ್ರೇರಕವಾದಂತಹ ಅಂಶಗಳು. ತದನಂತರ ಮಕ್ಕಳ ಇದಾದ ಮೇಲೆ ನಾವು ಕಾನ್ಸ್ಟಾಂಟಿನೋಪಲ್ ಆದಮೇಲೆ ಭಾರತಕ್ಕೆ ಹೊಸ ಜಲಮಾರ್ಗ ಯಾರು ಕಂಡುಹಿಡಿದರು? ಯಾವ ರಾಷ್ಟ್ರದವರು ಕಂಡುಹಿಡಿತಾರೆ? ಹಾಗೆ ಹೊಸ ಜಲಮಾರ್ಗವನ್ನು ಯಾವಾಗ ಭಾರತಕ್ಕೆ ಕಂಡುಹಿಡಿತಾರೆ ಅನ್ನೋದನ್ನ ನಾವು ತಿಳ್ಕೋಬೇಕಾಗ್ತದೆ. ಹೊಸ ಜಲಮಾರ್ಗವನ್ನು ಭಾರತಕ್ಕೆ ಕಂಡುಹಿಡಿದವರು ವಾಸ್ಕೋ ಡ ಗಾಮ ಅಂತ. ಇವರು ಪೋರ್ಚುಗಲ್ ದೇಶದವರು. ಯಾರು ಮಕ್ಕಳ? ಪೋರ್ಚುಗಲ್ ದೇಶದವರು. ಈ ಪೋರ್ಚುಗಲ್ನ ನಾವಿಕನಾದಂತಹ ನಿಮಗೆ ಗೊತ್ತಿದೆ ವಾಸ್ಕೋ ಡ ಗಾಮ 1498ರಲ್ಲಿ, ಎಷ್ಟರಲ್ಲಿ ಮಕ್ಕಳ? 1498ರಲ್ಲಿ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿತಾರೆ. ಅವರು ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಇರ್ತಕ್ಕಂತಹ ಅಲ್ಲಿ ಕಲ್ಲಿಕೋಟೆ, ನಿಮಗೆ ಗೊತ್ತು ಕಲ್ಲಿಕೋಟೆ ಇಂದಿನ ಕೇರಳದಲ್ಲಿ ಇದೆ. ಇಲ್ಲಿನ ಮಕ್ಕಳ ಕೇರಳದಲ್ಲಿ ಇದೆ. ಈ ಸಮೀಪದ ಕಾಪಡ್ ಎಂಬ ಪ್ರದೇಶಕ್ಕೆ ಬರ್ತಾರೆ. ಅಲ್ಲಿ ತಲುಪಿದ ಮೇಲೆ ಆ ಮೂಲಕ ಭಾರತದ ಹಾಗೂ ಯುರೋಪ್ ರಾಷ್ಟ್ರಗಳ ನಡುವೆ ವ್ಯಾಪಾರ ಸಂಪರ್ಕ ಇನ್ನೂ ಸಹ ಹೆಚ್ಚಾಯಿತು. ಹಾಗಾಗಿ ಯುರೋಪ್ ಮತ್ತು ಭಾರತದ ವ್ಯಾಪಾರ ಸಂಪರ್ಕದೊಂದಿಗೆ ಏನಾಯಿತು? ಜಲಮಾರ್ಗವಾಗಿ ಪ್ರಾರಂಭ ಆಯಿತು. ಹೀಗಾಗಿ ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದಂಥ ಯುರೋಪಿಯನರಲ್ಲಿ ಮೊಟ್ಟ ಮೊದಲಿಗರು ಯಾರಪ್ಪ ಅಂತಂದ್ರೆ ಪೋರ್ಚುಗಲ್ ದೇಶದವರು. ಯಾರು ಮಕ್ಕಳ? ಪೋರ್ಚುಗಲ್. ವಾಸ್ಕೋ ಡ ಗಾಮ ಯಾರು ಅಂತ ಕೇಳ್ಬೋದು ಮಕ್ಕಳ. ಯಾರು ಹೇಳ್ತೀರಾ? ಪೋರ್ಚುಗಲ್ ನಾವಿಕ. ಇವರ ಸಾಧನೆ ಏನು? ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದ. ಯಾವಾಗ ಕಂಡುಹಿಡಿದ ಮಕ್ಕಳ? 1498ರಲ್ಲಿ. ಹಾಗೆ ಬಂದಿದ್ದೆಲ್ಲಿ? ಪ್ರಾರಂಭ ಮಾಡಿದ್ದು ಪೋರ್ಚುಗಲ್ನಿಂದ, ಲಿಸ್ಟನ್ನಿಂದ ಹೊರಡ್ತಾನೆ. ಎಲ್ಲಿಂದ ಹೊರಡ್ತಾರೆ ಮಕ್ಕಳ? ಲಿಸ್ಟನ್ನಿಂದ ಹೊರಟು ಪೋರ್ಚುಗಲ್ ದೇಶದವರು ಅಲ್ಲಿಂದ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿತಾರೆ. ಹೀಗಾಗಿ ಹೊಸ ಜಲಮಾರ್ಗ ಪ್ರಾರಂಭ ಆಗಿದ್ದರಿಂದ ಇನ್ನೂ ಅಂತಾರಾಷ್ಟ್ರೀಯ ವ್ಯಾಪಾರ ಇವತ್ತಿಗೂ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಅಂದರೆ ಇವತ್ತಿಗೆ ಅಗ್ಗದ ಸಾರಿಗೆ ಅಂತ ಕರಿತೀವಿ. ಯಾವುದನ್ನು ಅಗ್ಗದ ಸಾರಿಗೆ ಅಂತ ಕರಿತೀವಿ? ಅತಿ ಹೆಚ್ಚು ವ್ಯಾಪಾರ ನಡೀತಿರೋದು ಇವತ್ತು ಸಹ ಜಲಮಾರ್ಗದಲ್ಲಿ. ಆ ಜಲಮಾರ್ಗದಿಂದ ಅನೇಕ ಆಮದು ರಫ್ತುಗಳಿಗೆ ಸಹಕಾರಿಯಾಗಿದೆ. ರಾಷ್ಟ್ರಗಳ ಸಂಬಂಧ ಬೆಸೆಯಲಿಕ್ಕೆ ಏನಾಗಿದೆ? ಅನುಕೂಲವಾಗಿದೆ ಮಕ್ಕಳು. ಹೀಗಾಗಿ ನಾವು ಅದನ್ನು ಕೊಡಿ. ತದನಂತರ ನಿಮಗೆ ಯಾರು ಪೋರ್ಚುಗೀಸ್ ಮೊಟ್ಟ ಮೊದಲು ಬಂದಂಥ ಭಾರತೀಯ ಕಂಪನಿಗಳು ಯಾವ್ಯಾವು ಅಂತ ಒಂದು ಪ್ರಶ್ನೆ ಹೇಳಿದೆ. ಭಾರತಕ್ಕೆ ಬಂದ ವ್ಯಾಪಾರದ ಕಂಪನಿಗಳು ಯಾವ್ಯಾವ? ಪೋರ್ಚುಗಲ್ ಬಂತು, ಡಚ್, ಇಂಗ್ಲಿಷ್, ಫ್ರೆಂಚ್, ಇವರೆಲ್ಲರೂ ಭಾರತಕ್ಕೆ ಬಂದರು. ಯಾರ ನಂತರ? ಮೊಟ್ಟ ಮೊದಲಿಗೆ ಬಂದವರು ಪೋರ್ಚುಗಲ್ನವರೇ. ತದನಂತರ ಕೊನೆಯಲ್ಲಿ ಉಳ್ಕೊಂಡು ಹೋದವರು ಯಾರಪ್ಪ ಅಂತಂದ್ರೆ ಪೋರ್ಚುಗಲ್ನವರೇ ಮಕ್ಕಳ. ಹಾಗಾದ್ರೆ ಭಾರತಕ್ಕೆ ಬಂದ ವ್ಯಾಪಾರಿ ಕಂಪನಿಗಳಲ್ಲಿ ಬಹುಮುಖ್ಯರಾದ ಯಾರಪ್ಪ ಅಂದ್ರೆ ಪೋರ್ಚುಗೀಸ್ಗಳು ಅಥವಾ ಪೋರ್ಚುಗಲ್ನವರು. ಇವರು ಜಲಮಾರ್ಗವನ್ನು ಕಂಡುಹಿಡಿದ ಮೇಲೆ ಭಾರತಕ್ಕೆ ಬಂದಂತ ಮೊಟ್ಟ ಮೊದಲ ಯುರೋಪಿಯನ್ ಏನಪ್ಪ ಅಂದ್ರೆ ಪೋರ್ಚುಗಲ್. ನಿಮಗೆ ಕೇಳ್ಬೋದು, ಭಾರತಕ್ಕೆ ಮೊಟ್ಟ ಮೊದಲು ಬಂದಂತಹ ಯುರೋಪಿಯನ್ನರು ಯಾರು ಅಂತ ಕೇಳಿದ್ರೆ ಪೋರ್ಚುಗಲ್ನವರು. ಪೋರ್ಚುಗೀಸರೇ ಭಾರತವನ್ನ ಮೊಟ್ಟ ಮೊದಲಿಗೆ ಬಂದು ಮತ್ತೆ ತೆರಳಿದ್ದು ಸಹ ಕೊನೆಗೆ ಇವರು ಪೋರ್ಚುಗೀಸರೇ ಆಗಿದ್ದಾರೆ. ವಾಸ್ಕೋ ಡ ಗಾಮ ನಂತರ ಯಾರು ಭಾರತಕ್ಕೆ ಬಂದರು? ನಿಮಗೆ ಗೊತ್ತಿದೆ, ಪೋರ್ಚುಗೀಸರ ಮೊಟ್ಟ ಮೊದಲ ವೈಸ್ರಾಯ್ ಆಗಿರ್ತಕ್ಕಂಥ ಫ್ರಾನ್ಸಿಸ್ಕೋ ಅಲ್ಮೆಡಾ ಅಂತ ಕರೀತಾರೆ. ಹೇಗೆ ಕರಿತೀವಿ ಮಕ್ಕಳ? ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ಯಾರು ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ? ಈ ವ್ಯಾಪಾರ ಕಂಪನಿಯನ್ನ ಪ್ರಾರಂಭ ಮಾಡಿದ ಮೇಲೆ ವಾಸ್ಕೋ ಡ ಗಾಮ ಬಂದ ನಂತರವಾಗಿ
ಭಾರತದಲ್ಲಿ ವ್ಯಾಪಾರದ ಕಂಪನಿಯನ್ನು ಪ್ರಾರಂಭ ಮಾಡಲಿಕ್ಕೆ ಬಂದಂಥ ಪೋರ್ಚುಗೀಸರ ವೈಸ್ರಾಯ್ ಅಂತ ಕರೀತೀವಿ. ಮೊದಲ ಪೋರ್ಚುಗೀಸರ ವೈಸ್ರಾಯ್ ಯಾರಪ್ಪ ಅಂದರೆ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ಈತ ಭಾರತಕ್ಕೆ ಬಂದ ಮೇಲೆ ನಂತರವಾಗಿ ನಾವೇನು ಮಾಡ್ತೀವಪ್ಪ ಅಂದರೆ ಈ ಕಾನ್ಸ್ಟಾಂಟಿನೋಪಲ್ ಆದಮೇಲೆ ವ್ಯಾಪಾರದ ಕಂಪನಿಗಳು ಮತ್ತೆ ಮತ್ತೆ ಬರ್ತಲೇ ಇದ್ದು ಇಂದಿಗೂ ಸಹ ವ್ಯಾಪಾರ ಜಲಮಾರ್ಗದಲ್ಲಿ ನಡೀತಲೇ ಇದೆ. ಹಾಗೆ ಮತ್ತೊಂದು ಹೇಳಬೇಕು ಅಂದರೆ ಫ್ರಾನ್ಸಿಸ್ಕೋ ಅಲ್ಮೆಡಾ ಅವನ ಪ್ರಮುಖವಾದಂಥ ಸಾಧನೆ ಏನಪ್ಪ ಅಂತಂದರೆ ಆತ ಏನು ಮಾಡಿದಪ್ಪ ಅಂತಂದರೆ ಅವರು ಭೂಮಿಯ ಮೇಲಿನ ಆಧಿಪತ್ಯಕ್ಕೆ ಬದಲಾಗಿ ಸಮುದ್ರದ ಮೇಲಿನ ಏಕಸ್ವಾಮ್ಯವನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ತಂದಂತ ಮತ್ತೊಂದು ನೌಕಾಶಕ್ತಿಯನ್ನು ಬಲಪಡಿಸುವ ಅವಕಾಶವನ್ನು ಇವನು ಕಲ್ಪಿಸಿಕೊಡ್ತಾನೆ. ಇವನು ಏನ್ ಮಾಡ್ತಾರಪ್ಪ ಅಂದ್ರೆ ನೀಲಿ ನೀರಿನ ನೀತಿ ಎಂಬ ಅಂಶವನ್ನು ಜಾರಿಗೆ ತರ್ತಾನೆ. ಬ್ಲೂ ವಾಟರ್ ಪಾಲಿಸಿ ಅಂತ ಕರೀತೀವಿ. ಯಾರು ಅದನ್ನು ಜಾರಿಗೆ ತಂದರು ಅಂದ್ರೆ ಭೂಮಿಯ ಏಕಸ್ವಾಮ್ಯಕ್ಕಿಂತಲೂ ನೌಕಾಸೇನೆಯನ್ನು ಹೆಚ್ಚಾಗಿ ಬಳಸಿ ವ್ಯಾಪಾರವನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ಹಾಗೆ ಭಾರತದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪಿಸಲಿಕ್ಕೂ ಸಹ ಅಡಿಗಲ್ಲನ್ನು ಹಾಕ್ತಾನೆ. ಅವನು ತಂದಂತ ನೀತಿ ಯಾವಪ್ಪ ಅಂದ್ರೆ ನೀಲಿ ನೀರಿನ ನೀತಿ. ಇದನ್ನು ತಂದನೆ ಯಾರು? ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಅಂತ ಕರಿತೀವಿ. ಈತ ಪೋರ್ಚುಗೀಸರ ಮೊದಲ ವೈಸ್ರಾಯ್ ಅಂತ ಕರಿತೀವಿ. ಹೀಗಾಗಿ ನಂತರ ಜಾರಿ ತರ್ತಾನೆ. ಆ ಫ್ರಾನ್ಸಿಸ್ಕೋ ಅಲ್ಮೆಡಾನ ನಂತರ ಬಂದಂತ ಮತ್ತೊಬ್ಬ ಯಾರಪ್ಪ ಅಂತಂದ್ರೆ ನಿಮಗೆ ಗೊತ್ತಿರ್ತಕ್ಕಂಥ ಈತನು ಸಹ ಪ್ರಸಿದ್ಧಿಯನ್ನು ಹೊಂದಿದ್ದಾನೆ. ಇವನು ಈತನ ಸಾಲಿಯಾನ ಶಕ 1510ರಲ್ಲಿ ನಿಮ್ಗೆ ಗೊತ್ತಿರ್ತಕ್ಕಂಥ ಯಾರಪ್ಪ ಅಂತಂದ್ರೆ ಅವರು ಇಲ್ಲಿ ಆಲ್ಫೆಂಡೋ ಡಿ ಅಲ್ಬುಕರ್ಕ್ ಅಂತ ಕರೀತಾರೆ. ಯಾರು ಮಕ್ಕಳ? ಆಲ್ಫೆನ್ಸೋ ಡಿ ಅಲ್ಬುಕರ್ಕ್. ಈತನೂ ಸಹ ಪೋರ್ಚುಗೀಸರ ಸಾಮ್ರಾಜ್ಯವನ್ನು ಸ್ಥಾಪಿಸುವಲ್ಲಿ ಅತಿ ಹೆಚ್ಚು ಪಾತ್ರವನ್ನು ವಹಿಸ್ತಾರೆ. ಈತ 1510ರಲ್ಲಿ ಗೋವಾವನ್ನು ಬಿಜಾಪುರ ಸುಲ್ತಾನರಿಂದ ವಶಪಡಿಸಿಕೊಂಡು ಅಲ್ಲಿ ಅನೇಕ ಕೋಟೆಗಳನ್ನು ಕಟ್ಟಿ ಅಂದರೆ ಗೋದಾಮುಗಳನ್ನು ಕಟ್ಟಿ ವ್ಯಾಪಾರವನ್ನು ನಡೆಸಲಿಕ್ಕೆ ಇವನು ಪ್ರಮುಖ ಪಾತ್ರವನ್ನು ವಹಿಸ್ತಾನೆ. ಮತ್ತು ಪೋರ್ಚುಗೀಸರ ಆಡಳಿತ ಕೇಂದ್ರವಾಗಿ ಪರಿವರ್ತಿಸಿ, ನಿಮಗೆ ಕೇಳಬಹುದು ಪೋರ್ಚುಗೀಸರ ವ್ಯಾಪಾರ ಕೇಂದ್ರ ಯಾವುದು ಅಂತ ಕೇಳಿದ್ರೆ ಏನು ಬರೀಬೇಕು ಮಕ್ಕಳ? ಗೋವಾ ಅಂತ ಬರೀಬೇಕು. ಇದು ಯಾರಿಂದ ವಶಪಡಿಸ್ಕೊಂತಾರೆ ಮಕ್ಕಳ? ಬಿಜಾಪುರದ ಸುಲ್ತಾನದಿಂದ ಈ ಗೋವನ್ನು ವಶಪಡಿಸ್ಕೊಂತಾರೆ. ಮುಂದೆ ಅನೇಕ ಅಂದ್ರೆ 1 ಶತಮಾನದ ಕಾಲಗಳವರೆಗೂ ಈತ ಭಾರತದಲ್ಲಿ ಆಳ್ವಿಕೆಯನ್ನು ನಡೆಸಿ ವ್ಯಾಪಾರದ ಪ್ರಶ್ನಾತೀತವಾಗಿ ಏಕಸ್ವಾಮ್ಯವನ್ನು ಹೊಂದಿದ್ದಂಥ ಪ್ರಮುಖರಲ್ಲಿ ಪೋರ್ಚುಗೀಸರು ಒಬ್ಬರು. ಇದು ಮುಖ್ಯವಾದಂತಹ ಪೋರ್ಚುಗೀಸರ ಪ್ರಮುಖ ವ್ಯಕ್ತಿಗಳು. ನಿಮಗೆ ಗೊತ್ತಿರಬೇಕು ವಿಚಾರ. ಇಲ್ಲಿ ವಾಸ್ಕೋ ಡ ಗಾಮ, ನಂತರ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ಈತರ ನೀತಿಯೇ ಬ್ಲೂ ವಾಟರ್ ಪಾಲಿಸಿ ಅಥವಾ ನೀಲಿ ನೀರಿನ ನೀತಿ ಅಂತ ಕರಿತೀವಿ. ಹಾಗೆ ಮತ್ತೊಬ್ಬರಾದಂಥ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಅಡಿಗಲ್ಲನ್ನು ಹಾಕಿದಂಥ ಪ್ರಮುಖವಾದಂಥ ಮತ್ತೊಬ್ಬ ವ್ಯಕ್ತಿ ಅಂತಂದ್ರೆ ನಿಮಗೆ ಯಾರಪ್ಪ ಅಂತಂದ್ರೆ ಅಲ್ಲಿ ಆಲ್ಫೆನ್ಸೋ ಡಿ ಅಲ್ಬುಕರ್ಕ್. ಎರಡು ಮಕ್ಕಳ ಆಲ್ಫೆನ್ಸೋ ಡಿ ಅಲ್ಬುಕರ್ಕ್. ಈತ ಯಾರಿಂದ ಗೋವನ್ನು ವಶಪಡಿಸ್ಕೊಂತಾನೆ ಅಂತ ಹೇಳಿದೆ? ಬಿಜಾಪುರದ ಸುಲ್ತಾನರಿಂದ. ಯಾವಾಗ ಅಂತ ಕೇಳಿದ್ರೆ 1510ರಲ್ಲಿ ವಶಪಡಿಸಿಕೊಂಡು ಸಾಮ್ರಾಜ್ಯವನ್ನು ಪ್ರಾರಂಭ ಮಾಡ್ತಾರೆ. ಆದರೆ ಪೋರ್ಚುಗೀಸರು ಹೆಚ್ಚು ಕಾಲ ಉಳಿಯಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂದ್ರೆ ಡಚ್ ಮತ್ತು ಇಂಗ್ಲಿಷರ ಆಗಮನದಿಂದಾಗಿ ಅವರು ಮತ್ತೆ ವ್ಯಾಪಾರದಲ್ಲಿ ಹಿಂದುಳಿಕೆ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ತನ್ನ ರಾಜಕೀಯವನ್ನು ಕಳೆಗೊಂಡಿದೆ. ಅಂದ್ರೆ ಉದಾಹರಣೆ ಅಂದರೆ ಅವನತಿಯ ಹಂತಕ್ಕೆ ಬರ್ತಾರೆ. ತದನಂತರ ಮತ್ತೊಬ್ಬರಾದಂತಹ ಡಚ್ ಅವರು ಭಾರತಕ್ಕೆ ಬರ್ತಾರೆ. ಇದು ಸಹ ಒಂದು ವ್ಯಾಪಾರ ಕೇಂದ್ರ. ಅಂದ್ರೆ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಪ್ರಾರಂಭ ಮಾಡಿ. ಡಚರು ಯಾರು ಕೇಳಬಹುದು? ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ದೇಶರು. ಇವರು ಪೂರ್ವ ದೇಶದ ವ್ಯಾಪಾರ ನಡುವೆ ಬೆಳೆಸಲಿಕ್ಕೋಸ್ಕರ ಉದ್ದೇಶದಿಂದ ಏನೆಂದರೆ 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಪ್ರಾರಂಭ ಮಾಡ್ತಾರೆ.
ಡಚ್ ಈಸ್ಟ್ ಇಂಡಿಯಾ ಕಂಪನಿ ಪ್ರಾರಂಭವಾಗಿದ್ದು ಯಾವಾಗ ಅಂತ ಹೇಳೋದು ಮಕ್ಕಳ 1602ರಲ್ಲಿ. ಇದನ್ನು ಪ್ರಾರಂಭ ಮಾಡಿದರೆ ಯಾರು? ಡಚ್ಚರು. ಈ ಯಾವ ದೇಶದವರು ಇವರು? ನೆದರ್ಲ್ಯಾಂಡ್ ಅಥವಾ ಹಾಲ್ಯಾಂಡಿನವರು ಅಂತ ಹೇಳಿ ಹಾಲ್ಯಾಂಡ್ ದೇಶದವರು. ಇವರು ಏನು ಮಾಡ್ತಾರೆ ಅಂದರೆ ಭಾರತ ಮತ್ತು ಇತರ ಪೂರ್ವ ದೇಶಗಳ ಕಡೆಗೆ ವ್ಯಾಪಾರಕ್ಕೆ ಗಮನವನ್ನು ಹರಿಸ್ತಾರೆ. ಕಾರಣ ಏನು ಅನ್ನೋದಕ್ಕೆ ಅಲ್ಲಿ ನಿಮಗೆ ಗೊತ್ತಿರ್ಬೋದು, ಭಾರತ, ಜಾವಾ, ಸುಮತ್ರಾ, ಇಂಡೋನೇಷಿಯಾ ಮುಂತಾದವುಗಳನ್ನು ಇವರು ಹೆಚ್ಚಾಗಿ ವ್ಯಾಪಾರಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ. ಇದರಲ್ಲಿ ಕಾರಣ ಇಷ್ಟೇ, ಸಾಂಬಾರು ಪ್ರದೇಶಗಳಿಗೆ ಅಂದರೆ ಸಾಂಬಾರು ಪದಾರ್ಥಗಳಿಗೆ ಪ್ರಸಿದ್ಧಿಯಾಗಿದ್ದರಿಂದ ಇವರು ಪ್ರವೇಶವನ್ನು ಮಾಡ್ತಾರೆ. ಇವರು ಅನೇಕ ವ್ಯಾಪಾರ ಕೇಂದ್ರಗಳನ್ನು ಭಾರತದಲ್ಲಿ ತೆರೀತಾರೆ. ಅವುಗಳಲ್ಲಿ ಪ್ರಮುಖವಾಗಿ ಸೂರತ್, ಇಂದಿನ ಗುಜರಾತ್ನಲ್ಲಿ ಕಂಡು ಬರ್ತಕ್ಕಂಥದ್ದು, ಮತ್ತು ಕ್ಯಾಂಬೇನು ಸಹ ಗುಜರಾತ್ನಲ್ಲಿ, ಬ್ರೋಚ್ ಅಲ್ಲೇ ಕಂಡು ಬರುತ್ತೆ. ಹಾಗೆ ಕೊಚ್ಚಿನ್, ನಾಗಪಟ್ಟಣ ಹಾಗೂ ಮಚಲಿಪಟ್ಟಣಗಳು ಇನ್ನೂ ಮುಂತಾದ ಕಡೆಗಳಲ್ಲಿ ವ್ಯಾಪಾರ ಕೇಂದ್ರಗಳನ್ನು ಪ್ರಾರಂಭ ಮಾಡ್ತಾರೆ ಮಕ್ಕಳ. ಹೀಗಾಗಿ ಅನೇಕ ಕೋಟಿಗಳನ್ನು ಕಟ್ತಾರೆ. ಕೋಟಿಗಳು ಅಂತ ಹೇಳಿದರೆ ಹೇಳಿದ ಮಕ್ಕಳು ನಮಗೆ ಪ್ರಮುಖ ವ್ಯಾಪಾರ ಅಂದರೆ ವ್ಯಾಪಾರದ ವಸ್ತುಗಳ ದಾಸ್ತಾನು ಮಾಡಲಿಕ್ಕೆ ಕಟ್ಟಿದಂಥವು ಒಂದು ನಿಗಮ ಅಂದರೆ ಮಳಿಗೆಗಳು ಅಂತ ಕರಿತೀವಿ ಮಕ್ಕಳ. ಅವುಗಳಿಗೆ ಅಥವಾ ಮಳಿಗೆಗಳು ಅಂತ ಕರಿತೀವಿ, ಅಥವಾ ಕೋಟಿ ಅಂತಲೂ ಸಹ ಕರಿತೀವಿ. ಅವುಗಳನ್ನು ಕಾಪಾಡಲಿಕ್ಕೆ, ರಕ್ಷಣೆ ಮಾಡಲಿಕ್ಕೆ ಸುತ್ತ ಕೋಟೆಗಳನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗಾಗಿ ಸ್ಥಾಪಿಸಲ್ಪಟ್ಟಂಥ ಪೋರ್ಚುಗೀಸರ ಸಾಮ್ರಾಜ್ಯವನ್ನು ಇವರು ಮುರಿತಾರೆ. ತದನಂತರವಾಗಿ ಏನು ಮಾಡ್ತಾರೆ, ಭಾರತಕ್ಕೆ ಬಂದಂಥ ಇಂಗ್ಲಿಷರಿಂದ ಮತ್ತು ಫ್ರೆಂಚರಿಂದ ಇವರು ಪೂರ್ವ ಏನು ಮಾಡ್ತಾರೆ, ದ್ವೀಪಗಳ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾರೆ. ಇದಿಷ್ಟು ಹಿಂದಿನ ಪಾಠ. ಮುಂದೆ ಮುಂದುವರಿದ ಭಾಗವಾದಂತಹ ನಂತರ ಇಂಗ್ಲಿಷರು ಮತ್ತು ಫ್ರೆಂಚರ ಬಗ್ಗೆ ಮುಂದೆ ತಿಳಿಯೋಣ ಅಂತೇಳಿ ಇಂದಿನ ಗೃಹಪಾಠದ ಪ್ರಶ್ನೆಗಳನ್ನು ಪಡ್ಕೊಳ್ಳಿ ಮಕ್ಕಳ. ಮೊದಲನೇದಾಗಿ, ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡಿದ್ದು ಏಕೆ? ಎರಡನೇದಾಗಿ ಮಕ್ಕಳ, ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿದವರು ಯಾರು ಮತ್ತು ಯಾವಾಗ? ಹಾಗೆ ಭಾರತಕ್ಕೆ ಬಂದಂಥ ಯುರೋಪಿಯನ್ಗಳು ಯಾರು ಅಥವಾ ಯುರೋಪಿಯನ್ ಕಂಪನಿಗಳು ಯಾವುವು? ನೆಕ್ಸ್ಟ್, ಇಲ್ಲಿ ನಿಮಗೆ ಗೊತ್ತಿದೆ, ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು ಯಾರು? ಪೋರ್ಚುಗೀಸರ ಪ್ರಸಿದ್ಧ ವೈಸರಾಯ್ ಯಾರು? ಡಚ್ಚರು ಭಾರತದಲ್ಲಿ ಸ್ಥಾಪಿಸಿದ ವ್ಯಾಪಾರ ಕೇಂದ್ರಗಳು ಯಾವುವು? ನೆಕ್ಸ್ಟ್, ಡಚ್ಚರು ಭಾರತದಲ್ಲಿ ಅತಿ ಹೆಚ್ಚು ದಿನ ಅಂದರೆ ಕಾಲ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಲಿಲ್ಲ ಏಕೆ? ಇಷ್ಟು ಪ್ರಶ್ನೆಗಳಿಗೆ ಮುಂದೆ ಬರೆದು ನಮಗೆ ಕಳಿಸಿ. ಥ್ಯಾಂಕ್ ಯು.